ಹೇಳಿ. ಥ್ಯಾಂಕ್ಸ್ ಅದೇ ಅಂತ ಕೇಳಿಸ್ತು ಫಾದರ್. ಅದೇ ಸ್ಟಾರ್ಟ್ ಮಾಡಿರೋದು ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಅಂದ್ರೆ ಈ ವಿಷಯನ ಅಥವಾ ಈ ಒಳ್ಳೆ ಕೆಲ್ಸನ ಇನ್ನೂ ಸ್ವಲ್ಪ 4 ಜನಕ್ಕೆ ತಿಳಿಸಿದ್ರೆ, ಸ್ಪೆಷಲಿ ಗ್ರೂಪ್ ಅಲ್ಲಿ ಇರೋರು ಒಬ್ಬೊಬ್ರು 4 ಜನಕ್ಕೆ ತಿಳಿಸಿದ್ರೆ, ಅಥವಾ ಜಸ್ಟ್ 1 ಮಂತ್ ಅಥವಾ 1 ವಾರ ನೋಡಿ ನಿಮ್ಗೆ ಟ್ರಯಲ್ ತರ ನೋಡಿ ಇಷ್ಟ ಆದ್ರೆ ಯು ಕ್ಯಾನ್ ಕಂಟಿನ್ಯೂ. ಆ ತರ ಒಂದು 4 ಜನನ ಈ ಗ್ರೂಪಿಗೆ ಸೇರ್ಸಿದ್ರೆ, ದೆನ್ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಶ್ಯೂರ್ಲಿ ದೇ ವಿಲ್ ಬ್ರಿಂಗ್ ಅನದರ್ 4 people. ಸೊ ಲೈಕ್ ದಟ್ ನಾವು ಜಾಯಿನ್ ಮಾಡ್ಕೊಂಡು ಹೋಗ್ಬೋದು. ಅದೇ ನೀವ್ ಹೇಳ್ದಂಗೆ ಒಂದ್ ಸಂಡೇ ವಿ ಕ್ಯಾನ್ ಆರ್ಗನೈಸ್ ಥ್ಯಾಂಕ್ಸ್ ಗಿವಿಂಗ್ ಮಾಸ್ ಇನ್ ದ ಸಂಡೇ ಮಾಸ್. ಅದಾದ್ಮೇಲೆ ಮತ್ತೆ ಟೀಮ್ ಅವರು ಬರ್ಬೋದು, ಮಾತಾಡ್ಬೋದು. ಸೊ ದಟ್ ಅಟ್ ಲೀಸ್ಟ್ ದಟ್ ವಿಲ್ ಮೋಟಿವೇಟ್ ಅನದರ್ 10-15 ಫ್ಯಾಮಿಲೀಸ್. ಹಂಗೆ ಅವ್ರು ಅನದರ್ 10-15 ಫ್ಯಾಮಿಲೀಸ್ಗೆ ಅದನ್ನ ಪ್ರಮೋಟ್ ಮಾಡಿದ್ರೆ ಸೊ ತುಂಬಾ ಜನ ಇದರಿಂದ ಬೆನಿಫಿಟ್ ಮಾಡ್ಬೋದು. ಸೊ ಇದು ನನ್ನ ಕಡೆಯಿಂದ ಅಬ್ಸರ್ವೇಷನ್. Thank you. Sure, Father. ಸೊ ಬೇರೆ ಏನಾರ ಹೇಳ್ಬೇಕಾ, ಕೇಳ್ಬೇಕಾ? ಬೇರೆ ಯಾರಾದ್ರೂ ಮಾತಾಡ್ತೀರಾ? ಏನಾದ್ರೂ ಕೇಳೋಕಿದ್ಯಾ? ಎಲ್ಲರೂ ಮಾತಾಡಿದ್ದೀರಾ? ಯಾರನ್ನಾದ್ರೂ ಬಿಟ್ಟಿದೀವಾ? ಎನಿಬಡಿ ವಾಂಟ್ಸ್ ಟು ಶೇರ್? ಮೇರಿ ಲತಾ ಮಾತಾಡ್ತೀರಾ? ನಮಸ್ತೆ ಸಿಸ್ಟರ್. ಗುಡ್ ಈವ್ನಿಂಗ್ ಮಾ. ಗುಡ್ ಈವ್ನಿಂಗ್ ಬ್ರದರ್. ಗುಡ್ ಈವ್ನಿಂಗ್ ಫಾದರ್. ನನಗೆ ಬೈಬಲ್ ಓದಿ ತುಂಬಾ ಖುಷಿ ಆಯ್ತು, ಬಟ್ ನನಗೆ ತುಂಬಾ ಭಯ ಇತ್ತು. ಆದ್ರೆ ಇವತ್ತು ಹಬ್ಬದ ದಿನ ನನಗೆ ಒಂದು ದೇವರ ವಾಕ್ಯ ಓದೋ ಅವಕಾಶ ಸಿಕ್ಕಿದ್ದಕ್ಕೆ ತುಂಬಾ ಕೃತಜ್ಞತೆ ಸಲ್ಲಿಸ್ತೇನೆ. ಬಟ್ ನನ್ ನೆಟ್ವರ್ಕ್ ಇಲ್ಲಿ ಸಿಗ್ತಿಲ್ಲ. ಮಮತಾಕ ಫೋನ್ ಮಾಡಿ ಹೇಳಿದ್ರು ನೋಡ್ ಆನ್ ಮಾಡ್ಕೊಮ್ಮ. ನನ್ಗೆ ನೆಟ್ವರ್ಕ್ ತುಂಬಾ ಪ್ರಾಬ್ಲಮ್ ಆಗುತ್ತೆ, ದಯವಿಟ್ಟು ಕ್ಷಮೆ ಇರ್ಲಿ. ತುಂಬಾ ತುಂಬಾ ಕೃತಜ್ಞತೆಗಳು ಸಿಸ್ಟರ್. ನನ್ಗೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಮ್ಮ ಫಾದರ್ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಕೃತಜ್ಞತೆಗಳು ಸಲ್ಲಿಸ್ತೀವಿ ಫಾದರ್ ಕೂಡ. ಥ್ಯಾಂಕ್ ಯು. ಕಂಟಿನ್ಯೂ ಮಾಡಿ ಮಾ, ನಾಳೆಯಿಂದ ಕಂಟಿನ್ಯೂ ಆಗುತ್ತೆ ಇದೇ ಆಕ್ಚುಲಿ ದೇವ್ರು ನಿಮ್ಮನ್ನ ನಮ್ಗೆ ನೆಟ್ವರ್ಕ್ ತುಂಬಾ ವಿಷಯ ಆಗುತ್ತೆ ಸಿಸ್ಟರ್. ನಾನು ಅವತ್ತು ಬೈಬಲ್ ಓದೋದಕ್ಕೋಸ್ಕರ ನಮ್ ತಾಯಿ ಮನೇಲಿ ಇದ್ದು ಅವತ್ತು ಅಲ್ಲಿ ನಾನು ಬೈಬಲ್ ಓದಿಸ್ರೆ ನಂಗೆ ತುಂಬಾ ನೆಟ್ವರ್ಕ್ ಸಿಗೋದಿಲ್ಲ ನಮ್ಗೆ ಇಲ್ಲಿ. ಇಲ್ಲ, ದೇವ್ರು ನಿಮ್ಮನ್ನ ಪರಿಶೋಧಿಸಿದ್ದಾರೆ. ಈಸ್ ಆಕ್ಚುಲಿ ಟೆಸ್ಟಿಂಗ್ ಯು. ನೀವು ಎಷ್ಟು ನಿಮಗೆ ಪ್ರೋತ್ಸಾಹ ಮಾಡ್ತೀರಾ, ಎಷ್ಟು ಸಂತೋಷವಾಗಿ ಓದ್ತೀರಾ ಅಂತ ಟೆಸ್ಟ್ ಮಾಡ್ತಾ ಇದ್ದಾರೆ. ಬಿಟ್ಕೊಡ್ಬೇಡಿ. ನೀವು ಎಷ್ಟು ಮಕ್ಕಳು ಅವ್ರು ಎಷ್ಟು ಕಾಲ ಬರ್ತಾ ಇಲ್ಲ ಸರಿಯಾಗಿ. ಯು ಶೋ ದಟ್ ಯು ಆರ್ ದ ಡಾಟರ್. ನೀವು ತೋರಿಸಿ ಅವ್ರಿಗೆ, ದೇವ್ರು ತೋರಿಸಿ ನಾನು ತುಂಬಾ ಇಷ್ಟ ನಿಮ್ಮ ಮೇಲೆ ತೋರಿಸಿ ಅಷ್ಟೇ. ಆಮೇಲೆ ನೆಟ್ವರ್ಕ್ ಎಲ್ಲ ಚೆನ್ನಾಗ್ಬಿಡುತ್ತೆ, ಆಗ್ಬಿಡುತ್ತೆ. ಭಯನೇ ಪಡ್ಬೇಡಿ. ಈಸ್ ಟೆಸ್ಟಿಂಗ್ ಯು, ಬೇರೆ ಏನಿಲ್ಲ. ಥ್ಯಾಂಕ್ ಯು ಬ್ರದರ್. ನಾಳೆಯಿಂದನೂ ಓದ್ತಾರೆ. ಅಟ್ಲೀಸ್ಟ್ ಒಂದು ಡೇ ತಿಂಗಳಲ್ಲಿ ಸಿಕ್ಕುತ್ತೆ ಎಲ್ಲಾರ್ಗು. ಇಲ್ಲ ಅಂತ ಹೇಳ್ದೆ ಓದಿ. ಏನೋ ಎಮರ್ಜೆನ್ಸಿ ಇದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಬೇರೆ ದಿವಸ ಕೆಲಸ ಇದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಬಟ್ ನಾನು ಓದೋ ದಿವಸ ಮಾತ್ರ ನಾನು ಬರೋದು ಅಂತಲ್ಲ, ಡೈಲಿ ಜಾಯಿನ್ ಮಾಡಿ. ಮತ್ತೆ ಕಟ್ ಆಗುತ್ತೆ. ಬಟ್ ಅವಾಗ ಹೌದೌದು ಓದ್ತಾ ಇರ್ತಾರೆ, ಬಟ್ ಅವ್ರು ಓದೋ ಟೈಮ್ ಅಲ್ಲೇ ಕಟ್ ಆಗೋಗುತ್ತೆ. ತುಂಬಾ ನೆಟ್ವರ್ಕ್ ಇಶ್ಯೂ. ಡೋಂಟ್ ವರಿ ಅದು ಸಾಲ್ವ್ ಆಗುತ್ತೆ. ಹಂಗೆ ನಾವು ಓದ್ತಾ ಇರುವಾಗ ಅಬ್ಸ್ಟಿಕಲ್ಸ್ ಎಲ್ಲ ಹೋಗುತ್ತೆ. ನಮಗೂ ಆತರ ಎಷ್ಟು ಅಬ್ಸ್ಟಿಕಲ್ಸ್ ಬರುತ್ತೆ, ಆದ್ರೂ ನಾವು ದೇವ್ರು ನಡೆಸ್ಕೊಂಡು ಹೋಗ್ತಾ ಇದಾರೆ. ನಾವು ಎಷ್ಟು ಡಿಸ್ಕರೇಜ್ ಆಗ್ತೀನಿ ನಾನು, ಆದ್ರೂ ಇದು ಚೆನ್ನಾಗಿ ನಡೀತಾ ಇದೆ. ದೇವ್ರು ನಡೆಸ್ತಾರೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಬೇರೆ ಯಾರಾದ್ರೂ ಮಾತಾಡ್ತೀರಾ? ಬಿಟ್ಟಿದೀವ ನಾವು. ವಿವೋ ಯಾರಪ್ಪ? ಓಕೆ, ಮಮತಾ ಅಂಡ್ ಮಾರ್ತಮ್ಮ, ನಿಮ್ಗೆ ದೊಡ್ಡ ವಂದನೆಗಳು. ಇದನ್ನ ನಡ್ಸ್ಕೊಂಡು ಹೋಗಿ ಕಂಟಿನ್ಯೂ ಮಾಡಿ. ಇದು ದೊಡ್ಡ ವಿಷಯ. ಇಟ್ಸ್ ನಾಟ್ ಎ ಈಸಿ ಟಾಸ್ಕ್. ಸೊ ರಿಯಲಿ ವಿ ಆರ್ ಗ್ರೇಟ್ಫುಲ್ ಟು ಯು, ಗ್ರೇಟ್ಫುಲ್ ಟು ಫಾದರ್, ಅಂಡ್ ಥ್ಯಾಂಕ್ ಯು. ಕಂಟಿನ್ಯೂ ದ ಸೇಕ್ರೆಡ್ ಜಾಬ್, and we give it to Father to conclude with the prayer and bless us, Father. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದಲ್ಲಿ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ವಿಶೇಷವಾಗಿ ಒಂದು ಶುಭ ದಿನ. ಆದ್ದರಿಂದ ಈ ಪರಮತ್ರಿತ್ವರ ದೇವಾಲಯದಲ್ಲಿ ಪರಮತ್ರಿತ್ವರ ಹಬ್ಬವನ್ನ ತಾಯಿ ಧರ್ಮಸಭೆ ಆಚರಿಸುವಂತಹ ಸಂದರ್ಭದಲ್ಲಿ ಪರಮತ್ರಿತ್ವರಿಗೆ ಸಮರ್ಪಿತವಾದಂತಹ ಈ ನಮ್ಮ ದೇವಾಲಯದ 26ನೇ ವಾರ್ಷಿಕ ಮಹೋತ್ಸವನ್ನ ಕೊಂಡಾಡುತ್ತಿರುವಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ದಯಾಮಯ ದೇವರು 25 ಅಥವಾ 26 ವರ್ಷಗಳಲ್ಲಿ, ವಿಶೇಷವಾಗಿ ಕಳೆದ 1 ವರ್ಷದಲ್ಲಿ ಹಾಗೂ ವಿಶೇಷವಾಗಿ ಈ ಬೈಬಲ್
ಒಂದು ಪಟ್ಟಣವನ್ನ ನಾವು ತೆಗೆದುಕೊಂಡಂತಹ ಈ ಕಳೆದ 1 ತಿಂಗಳಲ್ಲಿ ಪರಮತ್ರಿತ್ವರು ನಮ್ಮನ್ನೇ ತಮ್ಮದೇ ಆದಂತಹ ರೀತಿಯಲ್ಲಿ ನಮ್ಮನ್ನ, ನಮ್ಮ ಕುಟುಂಬವನ್ನ ಆಶೀರ್ವದಿಸುತ್ತಾ ಬಂದಿದ್ದಾರೆ. ಅದರಿಂದ ತ್ರಯೇಕ ದೇವರಿಗೆ ಒಂದು ಧರ್ಮ ಕೇಂದ್ರವಾಗಿ, ಒಂದು ಕುಟುಂಬವಾಗಿ ಈ ಒಂದು ಸಭೆಯಿಂದ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತಾ, ವಿಶೇಷವಾಗಿ ನಮ್ಮ ಕುಟುಂಬಗಳನ್ನ, ಧರ್ಮ ಕೇಂದ್ರವನ್ನ, ನಮ್ಮ ವೈಯಕ್ತಿಕ ಜೀವನವನ್ನ ಮತ್ತೊಮ್ಮೆ ತ್ರಯೇಕ ದೇವರಿಗೆ ಸಮರ್ಪಿಸುತ್ತಾ, ನಾವು ನಮ್ಮ ಧರ್ಮ ಕೇಂದ್ರದಲ್ಲಿ ಪ್ರಾರಂಭಿಸಿರುವಂತಹ ದೇವರನ್ನ ಅರಿಯುವಂತಹ, ದೇವರ ವಾಕ್ಯವನ್ನ ನಾವು ಪಠಿಸುವಂತಹ, ಅರ್ಥೈಸಿಕೊಳ್ಳುವಂತಹ ಒಂದು ಸುಕಾರ್ಯವನ್ನ ದಯಾಮಯ ದೇವರು ಪವಿತ್ರಾತ್ಮರ ಪ್ರಸನ್ನತೆಯಲ್ಲಿ ನಮ್ಮನ್ನ ಮುನ್ನಡೆಸಿ ನಮಗೆ ದೇವರನ್ನ ಅರಿತುಕೊಳ್ಳುವಂತಹ ಒಂದು ಸದಾವಕಾಶವನ್ನ ನೀಡಿರುವಾಗ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಈ ಒಂದು ಸುಕಾರ್ಯವನ್ನ ನಾವು ಪಡೆದುಕೊಂಡು ಮತ್ತು ನಮ್ಮೊಂದಿಗಿರುವಂತಹ ನಮ್ಮ ಸಹೋದರ ಸಹೋದರಿಯರಿಗೂ ಸಹ ಇದನ್ನ ಹಂಚುತ್ತಾ ನಮ್ಮ ಜೀವನವನ್ನ ಜೀವಿಸಲು ಆ ಪರಮತ್ರಿತ್ವರು ನಮ್ಮನ್ನ ಅರಸಿ ಆಶೀರ್ವಿಸಲಿ ಎನ್ನುತ್ತಾ, ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ಈ ನಿಮ್ಮ ಸುಕಾರ್ಯವನ್ನು ಅರಸಿ ಆಶೀರ್ವಹಿಸಲಿ. ಆಮೆನ್. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಸೋ ಮಚ್. ಸೊ ಶುಭರಾತ್ರಿ. ಇವತ್ತಿನ ಮೊದಲನೇ ವಾಚನ ಹೇಳುತ್ತೆ, ಎಲ್ಲರಿಗೂ ಮುತ್ತು ಕೊಟ್ಟು ಶುಭಾಶಯಗಳನ್ನ, ವಂದನೆಗಳನ್ನ ತಿಳಿಸಿ ಅಂತ. ಸೊ ಎಲ್ಲರಿಗೂ ಶುಭಾಶಯಗಳು, ವಂದನೆಗಳು, ದೇವರ ಆಶೀರ್ವಾದಗಳು. ಸೊ ಥ್ಯಾಂಕ್ ಯು. Thank you, Father. Thank you very much. ಬಾಯ್ ಬಾಯ್. ಬಾಯ್ ಬಾಯ್.